ಟೀಚರ್ ಹತ್ಕೊಳ್ಳಿ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲ್ಲಾರೆ. ನಾಳೆ ಹುಟ್ಟೋ ಸೂರ್ಯನ ನಾನು ನನ್ನ ತವ್ರ ಮನೇಲೆ ನೋಡ್ಬೇಕು. ಅದೇನು ಸಿ ಅರ್ಥ ಆಗಂಗೆ ಹೇಳಿ. ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕು, ಅದು ಈಗಲೇ. ನಿನ್ನ ತವ್ರ ಮನೆನ ಸರ್ವನಾಶ ಮಾಡ್ತೀವಿ. ನಮ್ಮ ಅಣ್ಣ ತಪ್ಪಾಯ್ತು ಅಪ್ಪಾಜಿ ಅಂತ ಸಾರಿ ಕೇಳಿ ಒಂದಾಗೋ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಅಲ್ಲಿವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ನನ್ನ ಗಂಡನ ಮೇಲೆ ಆಣೆ. ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರನೆ. ಮಾಡ್ಕೊಳ್ಳೋ ಹಾಗೆ ಮಾಡಿ ಬಂದು ನಿಂತಿದ್ದೀರಲ್ಲ. ಯಾವ ಅಮ್ಮನೆ ತಾನೆ ಬೇಕು ಅಂತ ಮನೆಗೆ ಎಸಿ ಕಳಿಸಿ ನಮಗೆ ಅವಮಾನ ಮಾಡ್ತಾ ಇದ್ದಿದ್ದು. ನಿಮ್ಮನ್ನ ಈ ಮನೆಯಲ್ಲಿ ಕೆಟ್ಟೋನಾಗ್ ಮಾಡ್ಬೇಕು, ನಿಮ್ಮಿಂದ ಈ ಮನೇಲಿ ಒಂದ್ ಜಗಳ ಆಗಿ ಈ ಸಂಸಾರ ಬಿರುಗ್ ಬೀಳ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ನೀವು ಅದನ್ನ ಪರಿಪೂರ್ಣ ಮಾಡಿ ಬಂದು ನಿಂತಿದ್ದೀರಲ್ಲ. ಅತ್ತೆ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕೆಲ್ಸಕ್ಕೆ ಹಿಂಗೋಗ್ತೀಯಾ? ಒಂದ್ ವೇಳೆ ನಿಮ್ಮ ಅಪ್ಪ ಏನಾದ್ರು ಇಲ್ಲಿಗೆ ಬಂದ್ಬಿಟ್ರೆ? ನಮ್ಮಪ್ಪನ ಅವ್ರಿದ್ರೆ ಅಲ್ವಾ ಬರಕ್ಕೆ. ಆ ಸಂಯುಕ್ತ ನನ್ಗೇನೋ ಮಿಕ್ಸ್ ಮಾಡಿ ಕೊಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಏನದ್ಕೆ ಏನೇನೋ ಹೇಳ್ತಿದ್ದೀರಾ? ಅವಳೇನ್ ಮಿಕ್ಸ್ ಮಾಡ್ತಾಳೆ? ಹೌದು ಆದ್ಯಾ, ಇದನ್ನೆಲ್ಲ ನೋಡಿದ್ರೆ ನನಗೆ ಭ್ರಮೆ ಅನ್ಸಕ್ ಶುರು ಆಗಿದೆ. ಆ ಸಂಯುಕ್ತ ನನ್ಗೆ ಯಾವ್ದೋ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾಳೆ. ಬೆಟರ್ ಏನ್ ಗೊತ್ತಾ, ನೀ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ಬಿಡೋದು ಒಳ್ಳೇದು ಅಂತ ಅನಿಸ್ತು. ಅವಳ ವಿಷಯದಲ್ಲಿ ಬೆಂಕಿ ಹಚ್ಚಿ ಹಾರಕ್ ಬಿಡ್ಬಾರ್ದು, ಇನ್ನಷ್ಟು ಉರಿಸ್ಬೇಕು. ಆಗ್ಲೇ ಆ ಸಂಯುಕ್ತ ಅನ್ನೋ ಹುಳ ಸುಡೋಕ್ ಸಾಧ್ಯ. ಅವಳು ಏನೇ ಮಾಡ್ಲಿ ಅವಳ ಮುಖ ರಿವೀಲ್ ಮಾಡದೆ ಬಿಡಲ್ಲ.